ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳದ ಅಯ್ಯಪ್ಪ ದೇಗುಲದಲ್ಲಿ 4.5 kg ಚಿನ್ನವನ್ನ ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಒಂದು ಜ್ಯುವೆಲರ್ಸ್ ಅಂಗಡಿ ಮತ್ತು ಆ ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಿರುವಂತಹ ಸುದ್ದಿ ನೀವು ನಿನ್ನೆ ಅಷ್ಟೇ ಕೇಳಿದ್ರಿ. ಗೋವರ್ಧನ್ ಅನ್ನುವಂತಹ ವ್ಯಕ್ತಿ. ಇನ್ನೊಂದು ಕಡೆಗೆ SIT ಎದುರು ಈ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪ್ಲಾನ್ ಏನಾಗಿತ್ತು ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ. 2019ರಲ್ಲಿ ದೇಗುಲದ 2 ಬಾಗಿಲಿಗೆ ಚಿನ್ನವನ್ನ ಮರುಲೇಪನೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ತಮಿಳುನಾಡಿನ ಸ್ಮಾರ್ಟ್ ಕ್ರಿಯೇಷನ್ಸ್ನಿಂದ ಉಚಿತವಾಗಿ ಚಿನ್ನ ಮರುಲೇಪನ ಕಾರ್ಯಕ್ಕೆ ಆಫರ್ ಇತ್ತು. ಕೇರಳದಿಂದ ಸ್ಮಾರ್ಟ್ ಕ್ರಿಯೇಷನ್ಸ್ ತಲುಪಿದಾಗ 32.25 kg ಚಿನ್ನ ಇತ್ತು. ಬಟ್ ಅದಕ್ಕಿಂತ ಮುಂಚೆ ಚಿನ್ನ ತೂಕ ಮಾಡಿದಾಗ 42.8 kg ಇತ್ತಂತೆ. ಸೊ ಅಲ್ಲಿಗೆ ನೀವು 4.5 kg ಚಿನ್ನವನ್ನು ಇವ್ರು ಕದ್ದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಭಾವಿಗಳ ಮನೆಯಲ್ಲಿ ಪೂಜೆಯ ನೆಪದಲ್ಲಿ ಬಾಗಿಲನ್ನು ರವಾನೆ ಮಾಡಲಾಗಿತ್ತು. ಪ್ರಭಾವಿ ಭಕ್ತರ ಮನೆಗೆ ಪೂಜೆಗೆ ಒಯ್ಯುವಾಗ ಪ್ಲಾನ್ ಮಾಡಿದ್ದು ಯಾರು ಹೇಗೆ ಅನ್ನೋದನ್ನು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಒಂದೊಂದೇ ಲೀಡ್ ಸಿಗ್ತಾ ಇದೆ. ಬಟ್ ಬಹಳ ಕುಂಟುತ್ತಾ ತೆವಳುತ್ತಾ ಸಾಗ್ತಾ ಇದೆ ಇಡೀ ಪ್ರಕರಣ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ನೇರ ಸಂಪರ್ಕದಲ್ಲಿ. ಅಂಬರೀಷ್, ಇಡೀ ಪ್ರಕರಣ ನೋಡಿದ್ರೆ ವಾರಕ್ಕೊಂದು ಅಥವಾ 4 ದಿನಕ್ಕೊಂದ್ಸಲ ಒಂದೊಂದು ಲೀಡ್ ಸಿಗ್ತಾ ಇದೆ. ಈಗ ಸಿಕ್ಕಿರುವಂತಹ ಲೀಡ್ ಎಷ್ಟು ಕ್ರೂಷಿಯಲ್ಲು, ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರು, ಪ್ಲಾನ್ ಎಕ್ಸಿಕ್ಯೂಷನ್ಗೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಮತ್ತು ಪ್ರಭಾವಿ ಭಕ್ತರ ಕೃಪಾ ಕಟಾಕ್ಷ ಯಾವ ರೀತಿ ಇತ್ತು ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ ಈಗ. ಮಮತಾ, ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಒಟ್ಟು 4.5 kg ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 9 ಜನ ಆರೋಪಿಗಳನ್ನ ಕೇರಳದ SIT ತಂಡದಿಂದ ಬಂಧಿಸಲಾಗಿದೆ. ಅದರಲ್ಲಿ ಪ್ರಮುಖ ಆರೋಪಿ ಉನ್ನಿಕೃಷ್ಣನಿದ್ದ. ಆತನನ್ನ ಬಾಯ್ಬಿಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆತ ಹೇಗೆಲ್ಲ ಚಿನ್ನವನ್ನ ಕಳ್ಳತನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ನ ಅನ್ನುವಂಥದ್ದನ್ನ ಕೇಳಿ ಸ್ವತಃ ಕೇರಳದ SIT ತಂಡದ ಅಧಿಕಾರಿಗಳೇ ಶಾಕ್ ಆಗಿರುವಂಥದ್ದು. ಅಂದ್ರೆ 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ದ್ವಾರಪಾಲಕರು ಮತ್ತು ದ್ವಾರ ಬಾಗಿಲುಗಳನ್ನ ಅಂದ್ರೆ ಮರುಲೇಪನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅದನ್ನ ತಮಿಳುನಾಡಿನ ಚೆನ್ನೈನ ಒಂದು ಕಂಪನಿನ ಉಚಿತವಾಗಿ ಮಾಡ್ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತೆ. ಹೀಗಾಗಿ ಅಲ್ಲಿಗೆ ಅದನ್ನ ಸಾಗಿಸಬೇಕಾಗುತ್ತೆ. ಸಹಜವಾಗಿ ಅಯ್ಯಪ್ಪ ಸ್ವಾಮಿಗೆ ಸಾಕಷ್ಟು ಭಕ್ತರಿದ್ದಾರೆ. ಅದರಲ್ಲಿ ಬಡವರಿಂದ ಹಿಡಿದು ಅಗರ್ಭ ಶ್ರೀಮಂತರವರೆಗೂ ಸಹಿತ ಅಯ್ಯಪ್ಪ ಸ್ವಾಮಿ ಭಕ್ತರಿರುವಂಥದ್ದು. ಹೀಗಾಗಿ ಕೇರಳದಿಂದ ತಮಿಳುನಾಡಿಗೆ ಆ ಒಂದು ಬಾಗಿಲುಗಳನ್ನ ಅಂದ್ರೆ ಒಟ್ಟು 42.8 kg ತೂಕದ ಬಾಗಿಲುಗಳೇನಿತ್ತು ಅದನ್ನ ತಮಿಳುನಾಡಿನ ಚೆನ್ನೈಗೆ ಸಾಗಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಮಧ್ಯಭಾಗದಲ್ಲಿ ಭಕ್ತರಿರ್ತಾರೋ ಅವ್ರೆಲ್ಲರ ಮನೆಗಳಲ್ಲಿಯೂ ಸಹಿತ ಅಂದ್ರೆ ಅಗರ್ಭ ಶ್ರೀಮಂತ ಭಕ್ತರು ಯಾರ್ಯಾರಿದ್ರು ಅವ್ರ ಮನೆಗಳಲ್ಲಿ ಸಿನಿಮಾ ನಟರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಮತ್ತು ಹೆಚ್ಚು ಹಣ ಇರ್ತಕ್ಕಂಥ ಭಕ್ತರ ಮನೆಗಳಲ್ಲಿ ಆ ಒಂದು ಬಾಗಿಲುಗಳನ್ನ ತೆಗೆದುಕೊಂಡು ಹೋಗಿ ಮಾರ್ಗ ಮಧ್ಯದಲ್ಲಿ ಅವುಗಳನ್ನ ಪೂಜೆ ಮಾಡಿಸ್ತಕ್ಕಂಥ ಒಂದು ಪ್ಲಾನ್ ಅನ್ನು ಕೂಡ ಉನ್ನಿಕೃಷ್ಣನ್ ಅಂಡ್ ಟೀಮ್ ಮಾಡಿರುತ್ತೆ. ಇದೆಲ್ಲವೂ ಕೂಡ SIT ಅಧಿಕಾರಿಗಳ ಮುಂದೆ ಬಯಲಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಆರಂಭದಲ್ಲಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇಗುಲದಿಂದ ತಮಿಳುನಾಡಿನ ಚೆನ್ನೈಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಒಟ್ಟು 42.8 kg ಇದ್ದಂತ ಚಿನ್ನ ಏನಿತ್ತು. ತದನಂತರದಲ್ಲಿ ಇಲ್ಲಿಗೆ ದ್ವಾರ ಬಾಗಿಲುಗಳನ್ನ ಲೇಪನ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಚೆನ್ನೈಗೆ ತೆಗೆದುಕೊಂಡು ಹೋದ್ಮೇಲೆ ಅದು ಒಟ್ಟು 38 kgಗಳಷ್ಟಾಗುತ್ತೆ ಮಮತಾ. ಅಂದ್ರೆ ಒಟ್ಟು ಹೆಚ್ಚು ಕಡಿಮೆ 4.5 kg ಅಷ್ಟು ಚಿನ್ನ ಕಡಿಮೆ ಆಗುತ್ತೆ. ಅಂದ್ರೆ ಇದೆಲ್ಲದೂ ಕೂಡ ಹೆಂಗ್ ಪ್ಲಾನ್ ಮಾಡಿದ್ರೆ ಅಂದ್ರೆ ಮಮತಾ, ಏನು ಕೇರಳದಿಂದ ತಮಿಳುನಾಡಿಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ, ಎಲ್ಲೆಲ್ಲಿ ಭಕ್ತರ ಮನೆಗಳಲ್ಲಿ ಪೂಜೆ ಮಾಡಿಸಾಗಿತ್ತೋ ಅಲ್ಲಿ ಚಿನ್ನವನ್ನ ಕದಿಯಲಾಗಿತ್ತು ಅನ್ನುವಂತ ಒಂದು ಭಯಾನಕ ಸತ್ಯವನ್ನ ಇದೀಗ ಉನ್ನಿಕೃಷ್ಣನ್ ಟೀಮ್ ಅವರು SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಈ ರೀತಿ ಲೇಪನ ಮಾಡಬೇಕಾದಂತ ಸಂದರ್ಭದಲ್ಲಿ ಕೇರಳದ ಹೈಕೋರ್ಟ್ನ ಗಮನಕ್ಕೆ ತರಬೇಕಾಗಿತ್ತು. ಆದ್ರೆ ಅದ್ಯಾವುದನ್ನು ಕೂಡ ತಂದಿಲ್ಲ. ಹೀಗಾಗಿ ಮೊದಲೇ ಈ ಒಂದು ಆ ಒಂದು ದ್ವಾರ ಬಾಗಿಲುಗಳನ್ನ ಮಾಡಿದಂತ ಕಂಪನಿಗೆ ಅದನ್ನ ಲೇಪನ ಮಾಡ್ಲಿಕ್ಕೆ ಕೊಡಬಹುದಾಗಿತ್ತು. ಆದ್ರೆ ಅದೆಲ್ಲವನ್ನ ಬಿಟ್ಟು ಯಾರು ಉಚಿತವಾಗಿ ಮಾಡ್ಕೊಡ್ತೀವಿ ಅಂದ ತಕ್ಷಣ ಅವ್ರಿಗೆ ಕೊಟ್ಟಿದ್ರ ಭಾಗವಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಹೀಗಾಗಿ ಉನ್ನಿಕೃಷ್ಣನ್ ಮತ್ತು ಅವರ ತಂಡದ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಿಂದ ತಮಿಳುನಾಡಿಗೆ ತೆಗೆದುಕೊಂಡು ಹೋಗ್ಬೇಕಾದಂತ ಮಾರ್ಗ ಮಧ್ಯದಲ್ಲಿ ಯಾರ್ಯಾರು ಪ್ರತಿಷ್ಠಿತ ರಾಜಕಾರಣಿಗಳು ಮತ್ತೆ ಅದ್ರ ಜೊತೆಗೆ ಸಿನಿಮಾ ನಟರಿದ್ರು ಅವ್ರ ಮನೆಗಳಲ್ಲಿ ಪೂಜೆ ಮಾಡ್ಲಾಗಿತ್ತಲ್ಲ ಮಮತಾ, ಆ ಸಂದರ್ಭದಲ್ಲಿ ಚಿನ್ನವನ್ನ ಕದ್ದಿದ್ದೀವಿ ಅನ್ನುವಂತ ಅಸಲಿ ಸತ್ಯವನ್ನ ಈಗ ಉನ್ನಿಕೃಷ್ಣನ್ ಟೀಮ್ ಬಾಯ್ಬಿಟ್ಟಿರುವಂತದ್ದು ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.